ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಕೀವರ್ಸ್: ಪ್ರಮುಖ ವಚನ, ಪುಸ್ತಕ 5 ಧರ್ಮೋಪದೇಶ ಕಾಂಡ, ಕರ್ತನ ನಂಬಿಗಸ್ತಿಕೆಯ ಭರವಸೆ. ನಿಮ್ಮ ಬೈಬಲ್ನ ತೆರೆದು ಈ ವಾಕ್ಯವನ್ನು ಓದ್ರಿ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 9ನೇ ವಚನ. ಆದುದರಿಂದ ನಿಮ್ಮ ಕರ್ತನಾದ ಯೆಹೋವನೊಬ್ಬನೇ ಕರ್ತನೆಂದು ತಿಳಿದುಕೊಳ್ಳಬೇಕು. ಆತನು ನಂಬಿಗಸ್ತನಾದ ಕರ್ತನು. ತನ್ನನ್ನು ಪ್ರೀತಿಸಿ ತನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ನೆರವೇರಿಸುವವನಾಗಿಯೂ. ಇದಕ್ಕೆ ಆಧಾರವಾಗಿ ಈ ವಚನಗಳನ್ನು ಓದಿಕೊಳ್ಳೋಣ. ಪ್ರಲಾಪ 3ನೇ ಅಧ್ಯಾಯ 22 ಮತ್ತು 23ನೇ ವಚನ, 2 ಥೆಸಲೋನಿಕ 3ನೇ ಅಧ್ಯಾಯ 3ನೇ ವಚನ, 1 ಕೊರಿಂಥ 10ನೇ ಅಧ್ಯಾಯ 13ನೇ ವಚನ. ಆಮೇನ್.